ಟೆಂಪಲ್ ಆದಮೇಲೆ ನೆಕ್ಸ್ಟು ನಾನು ಸೋಮೇಶ್ವರ ಟೆಂಪಲ್ ಹೋಗಬೇಕು, ಬೀಚ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಒಂದು ಬಸ್ ಬರ್ತಾನೆ ಮಿಸ್ ಆಯಿತು. ಸೊ ಅವರು ಹೇಳ್ತಾ ಇರೋದು ಇನ್ನೂ 25 ನಿಮಿಷ ವೆಯ್ಟ್ ಮಾಡಬೇಕು ಅಂದರು. ಅದಕ್ಕೋಸ್ಕರ ಇನ್ನೊಂದು ಬಸ್ಸು ಉಳ್ಳಾಳ ಅಂತ ಒಂದು ಬೀಚ್ ಇದೆಯಂತ, ಅಲ್ಲಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಇವಾಗ ಟಿಕೆಟ್ ತೊಗೊಂಡಿದ್ದೀನಿ. ಉಳ್ಳಾಳ ಬೀಚ್ ಹೇಗಿರೋದು ಅಂತ ಗೊತ್ತಿಲ್ಲ ನನಗೆ, ನೋಡೋಣ ಬನ್ನಿ. ನಾನಿವಾಗ ಉಳ್ಳಾಳ ಬೀಚ್ಗೆ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಉಳ್ಳಾಳಕ್ಕೆ ಬಂದು ಊಟ ಮಾಡಿಕೊಂಡು ನಾನು ಬರೋಷ್ಟರಲ್ಲಿ ಏನು ಬಿಸಿಲು ದಗ 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 ಅಂತ ಉರಿತಾನೆ ಐತೆ. ಬಂದ್ಬಿಟ್ಟೆ ಇವಾಗ ಉಳ್ಳಾಳ ಬೀಚ್ಗೆ ಬಂದಿದ್ದೀನಿ. ಏನು ದಗ ದಗ ಅಂತ ಉರಿತಾ ಇರೋದ್ರಿಂದ ಎಲ್ಲರೂ ಕರಿತಾ ಇದ್ರಿ ಮಂಗಳೂರು ಬೀಚ್ ಬನ್ನಿ, ಪಾಂಡಿಚೇರಿ, ತಮಿಳ್ನಾಡು, ಗೋವಾ ಎಲ್ಲ ಹೋಗ್ತಿರಲ್ಲ ಅಂತ. ಇವಾಗ ಬಂದಿದ್ದೀನಿ ನೋಡಿ, ಮಂಗಳೂರು ಬೀಚ್ ಬಂದಿದ್ದೀನಿ. ಇಲ್ಲೂ ಕೂಡ ಎಲ್ಲ ಕಪ್ಪಗಿದೆ ನೋಡಿ, ಕೆಲವು ಕಡೆ ಕಪ್ಪುಗಿದೆ, ಕೆಲವು ಕಡೆ ಬೆಳ್ಳಗಿರುತ್ತೆ, ಇಲ್ಲಿ ಮಾತ್ರ ಕಪ್ಪುಗಿದೆ. ಅಯಸ್ಕಾಂತ ಹೇಳಿದ್ರು ನನಗೆ ಅದು ಅಲ್ಲಿ ಬೀಚಲ್ಲಿ. ಸೊ ಇವಾಗ ಬೀಚಲ್ಲಿ ಬಿಸಿಲಲ್ಲಿ ಆಟ ಆಡಬೇಕು ಅನಿಸ್ತೈತೆ. ಯಾರೂ ಇಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅನಿಸ್ತೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಸೋಮೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಉಳ್ಳಾಳದಲ್ಲಿದ್ದೀನಿ. ಸೋಮೇಶ್ವರ ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿರೋ ಕಾರಣಕ್ಕೆ ಸೊ ಇಲ್ಲಿ ಉಳ್ಳಾಳದಲ್ಲಿ ಇಟ್ಕೊಂಡು ಈ ಬೀಚ್ ನೋಡ್ಕೊಂಡು ಹೊಂಟೋಗ್ಬಿಡೋಣ ಅಂತ ಬಂದಿದ್ದೀನಿ. ಎಲ್ಲಿ ನೋಡಿ ನನ್ನ ಕಾಲು ಹೆಜ್ಜೆ ಗುರುತುಗಳು. ಒಬ್ಬೊಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದಾಗ ಆಟ ಆಡೋಕೆ ಒಂಥರ ಮಜಾ. ಅದಾಗಲಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಬಿಡೋಣ. ಬಿದ್ದರೆ ಹೋಗುತ್ತೆ, ಗ್ಯಾರಂಟಿ ಬೀಳುತ್ತೆ. ಎಲ್ಲಿ ಇಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಬ್ಯಾಗೆಲ್ಲ ಇದೆ, ಯಾರೂ ಇಲ್ಲ, ಜಾಸ್ತಿ ಜನ ಈ ಬಿಸಿಲಲ್ಲಿ ಯಾರು ಇರಲ್ಲ, ಎಲ್ಲರೂ ಹೊಂಟೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಬೇರೆ ಟೈಮಲ್ಲಿ ಬರ್ತಾರೆ, ಈ ಟೈಮಲ್ಲಿ ಬರಲ್ಲ. ನೋಡೋಣ. ನಾನು ಇಲ್ಲಿ ಕಲ್ಲಿದೆ, ಇಲ್ಲೊಂದು ಕಲ್ಲು ಹತ್ರ ಯಾರು ಬಾಯ್ಸ್ ಸ್ನಾನ, ಈ ಕಲ್ಲು ಹತ್ರ ನನ್ನ ಟಚ್ ಮಾಡ್ಕೊಂಡು ಹೋಗ್ಬಿಡ್ತು ರೀ. ನನ್ನ ಕಾಲನ್ನ ಟಚ್ ಮಾಡ್ಕೊಂಡು ಹೋಗ್ಬಿಡ್ತು. ಬಂದು ಬೇಡ ಅಂದ್ಕೊಂಡಿದ್ದೆ, ಇಲ್ಲಿವರೆಗೂ ಅಲ್ಲೇ ಬಂದ್ಬಿಟ್ಟು ನಾನು ಟಚ್ ಮಾಡ್ಬಿಡ್ತು. ಫ್ರೆಂಡ್ಸ್, ನಾನಿವಾಗ ಪಾಂಡಿಚೇರಿ ಎಲ್ಲೆಲ್ಲ ಗೋವಾಗೆಲ್ಲ ಹೋಗ್ಬಿಟ್ಟು ಬಂದಾಗೆಲ್ಲ ನಾನು ಎಲ್ಲರೂ ಮಂಗಳೂರು ಬನ್ನಿ ಅಂತ ಹೇಳ್ತಾ ಇದ್ರು. ಮಂಗಳೂರು ಬಂದಿದ್ದೀನಿ. ಬಿಸಿಲು ಬರ್ತಾ ಇದೆ. ಇಲ್ಲೇ ಬೀಚ್ ಇದೆ, ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅನಿಸ್ತಾ ಇದೆ. ಆಟ ಆಡ್ಕೊಂಡು ಬರೋಣ. वाली पाटा दिखती कि नहीं? हाँ, आप साथ में क्या? आप साथ में मेरा फोन में फोटो थोड़ी ना आता है, इसलिए मामा अभी मन नहीं भर रहा है भाई, आओ यार, मन नहीं भरा अभी तक। मेरा तबीयत भारी लग रहा है। अरे पुलिस वाली क्या? पुलिस वर्दी से नहीं। अरे वो मेरे मामा के दोस्त है ना, यूट्यूब पे बनाते, 1 लाख सब्सक्राइबर है। वो पुलिस वाली करती पकड़ के
ಅಮ್ಮ ಎಷ್ಟು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ನೀರಲ್ಲಿ ಆಟ ಆಡಿದೆ. ಎಷ್ಟು ದೂರ ನೋಡಿದ್ರು ನಾನು ಬೀಚು 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 ಬೀಚು. ಎಷ್ಟು ಫಸ್ಟು ಮಾತ್ರ ಬಿಸಿಲು ಅನಿಸುತ್ತೆ, ನೀರೊಳಗಡೆ ಇಳಿದ್ಬಿಟ್ರೆ ಬಿಸಿಲು ಅನಿಸಲ್ಲ. ಇವಾಗ ಡ್ರೆಸ್ ಚೇಂಜ್ ಮಾಡೋದೇ ಪ್ರಾಬ್ಲಮ್ ಇರೋದು. ಇಲ್ಲಿ ಎಲ್ಲಾದರೂ ಇದು ಪಾಂಡಿಚೇರಿಲಿ ಇತ್ತಲ್ಲ ಆ ಥರದ್ದು ಸಾರ್ವಜನಿಕ ಸ್ನಾನಗೃಹ ಇದೆಯಾ ಕೇಳಿಬಿಟ್ಟು ಹೋಗ್ತೀನಿ ರೀ. ನೋಡೋಣ, ಇಲ್ಲಿ ಬೇರೆ ಬೇರೆ ಶಾಪ್ಗಳೆಲ್ಲ ಇದೆ. ಏನು ಶಾಪ್ ಇದೆ ನೋಡೋಣ ಬನ್ನಿ. ಬೀಚ್ ಪಕ್ಕ ಯಾವಾಗಲೂ ಕಲರ್ ಇರೋಂಥ ಇದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಚಿಕ್ಕ ಮಕ್ಳುಗಳಿಗೆಲ್ಲ ಅಟ್ರಾಕ್ಷನ್ ಆಗುವಂತಹ ಈ ಐಟಮ್ಸ್ಗಳು. ಮಕ್ಳುಗಳು ಬಂದರೆ ಫಸ್ಟು ಆಟ ಸಾಮಾನುಗಳೇ ತೊಗೊತಾ ಇರ್ತಾರಲ್ವ, ಅದಕ್ಕೆ ಬೀಚ್ ಪಕ್ಕ ಇಟ್ಕೊಂಡ್ಬಿಟ್ಟಿದ್ದಾರೆ. ಮಕ್ಳುಗಳು ಬಂದರೆ ಫಸ್ಟ್ ಗಲಾಟೆ ಮಾಡ್ಬಿಟ್ಟು ಆಟ ಸಾಮಾನು ತಗೊಳ್ತಾರೆ. ನಾನು ಚಿಕ್ಕವಳಾಗಿದ್ದಾಗ ಈ ಥರ ಆಟ ಸಾಮಾನೆಲ್ಲ ತಗೊಂಡು ಮಳೆಲೆಲ್ಲ ಆಟ ಆಡ್ತಾಯಿದ್ದೆ. ಚೆನ್ನಾಗಿದಲ್ಲ. ಗಾಳಿಪಟ. ಗಾಳಿಪಟನೂ ಇಟ್ಟಿದ್ದಾರೆ ಇಲ್ಲಿ. ಗಾಳಿ ಜಾಸ್ತಿ ಬಂದಾಗ ಫುಲ್ಲು ಮೇಲ್ಗಡೆ ಆಡಿಸ್ತಾ ಇರ್ತಾರೆ. ಇಲ್ಲಿ ಗಾಳಿಪಟದ ಹಬ್ಬ ಕೂಡ ಮಾಡ್ತಾರೆ. ಏನು ಸಖತ್ತಾಗಿರುತ್ತೆ ಗೊತ್ತಾ. ಅವಾಗ ಯಾರ್ದು ಫಸ್ಟ್ ಜಾಸ್ತಿ ಹೋಗುತ್ತೆ, ಯಾರ್ದು ಸೆಕೆಂಡ್ ಹೋಗುತ್ತೆ ಅಂತ ಅನ್ನೋದೇ ಒಂದು ಖುಷಿ. ಅಂಕಲ್, ಹಾಯ್ ಅಂಕಲ್, ನಿಮ್ಮ ಹೆಸರು? ಓಕೆ, ಇದೇವರಾ? ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನೋಡಿ, ಗಾಳಿಪಟ ಅದಷ್ಟು ಕದೆ ಆಡ್ತಾ ಇದೆ. ಗಾಳಿ ಬಂದಾಗ ಸಖತ್ತಾಗಿ ಆಡ್ತಾ ಇದೆ. ಅಯ್ಯೋ, ನಾವು ಚಿಕ್ಕ ಮಕ್ಳಿಗೆಲ್ಲ ಓಡಿ ಆರಿಸ್ತಾ ಇದ್ವಿ. ಈಗ ನೋಡೋಕ್ಕೆ ಚಂದ. ಕಲರ್ ಬೇರೆ ಗಾಳಿಪಟ ಬಂದ್ಬಿಟ್ಟಿದೆ. ಇದನ್ನು ಗಾಳಿಪಟ ಅಂತಲೇ ಅಂತ ಇರುತ್ತೆ. ರಾಕೆಟ್ ಚಕ್ರ ಏನಂತಾರೆ ಇದನ್ನ? ಫ್ಯಾನ್. ಆವಾಗ ನಾವು ಗಾಳಿಪಟ ಥರನೇ ಆರಿಸ್ತಾ ಇದ್ವಿ ಚಿಕ್ಕ ಮಕ್ಕಳಲ್ಲಿದ್ದಾಗ. ಗರಿಯಲ್ಲಿ ಮಾಡ್ಕೊಂಡು ಓಡಾಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ. ಇವಾಗ ಕಲರ್ ಬಂದ್ಬಿಟ್ಟಿದೆ ಈಗಿನ ಮಕ್ಳುಗಳಿಗೆಲ್ಲ. ತೆಂಗಿನ ಗರಿಲಿ ಬಿಸಿಲಲ್ಲಿ ಸುಸ್ತಾಗ್ಬಿಟ್ಟು ಬಂದಿರೋದಕ್ಕೆ ಊಟ ಮಾಡಿರೋದೆಲ್ಲ ಡೈಜೆಸ್ಟ್ ಆಗಿಬಿಟ್ಟಿದೆ. ಇವಾಗ ನಾನು ಕಬ್ಬಿನ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀನಿ. ಇಲ್ಲೂ ಕೂಡ ಕಲರು ಜಾತ್ರೆಯಲ್ಲಿ ಇರುತ್ತಲ್ಲ ಅದೆಲ್ಲ ಇದೆ. ಗೊಂಬೆಗಳು, ಮಕ್ಕಳಾಟ ಆಡೋದು. ಕಬ್ಬಿನ ಜ್ಯೂಸು ಚೆನ್ನಾಗಿದೆ. ಎಷ್ಟೊಂದು ಸುಸ್ತಾಗ್ಬಿಟ್ಟಿತ್ತು. ಇವಾಗ ಒಂದು ಎನರ್ಜಿ ಬೂಸ್ಟ್. ಥ್ಯಾಂಕ್ ಯು. ಇವ್ರ ಶಾಪಲ್ಲಿ ಚಿಕ್ಕ ಮಕ್ಕಳು ಆಟ ಆಡೋ ಆಟ ಸಾಮಾನೆಲ್ಲ ಇದೆ. ಏನು ಮತ್ತು ಮನೆಗೆ ತಗೊಂಡು ಹೋಗೋ ಐಟಮ್ಸ್ ಕೂಡ ಇದೆ ನೋಡಿ. ಇಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ಗಳು, ಕಪ್ಪುಗಳು, ಸಾಸರ್ಗಳು ಎಲ್ಲ ಇದೆ. ಮತ್ತು ಚಕ್ಕೆ ಲವಂಗ ಮಸಾಲ ಐಟಮ್ಸ್ ಕೂಡ ಇಟ್ಟಿದ್ದಾರೆ. ಏಲಕ್ಕಾಯಿ, ಪೆಪ್ಪರು, ಮತ್ತು ಹೆಣ್ಮಕ್ಳಿಗೆ ಬೇಕಾಗಿರೋ ಅಕ್ಸೆಸರೀಸ್ ಕೂಡ ಎಲ್ಲ ಇದೆ. ಇಲ್ಲಿ ತಿಂಡಿಗಳು ಕಲರ್ಫುಲ್ ಆಗಿರೋ ಜೆಮ್ಸು, ಪೋಲೋ, ಪ್ರತಿಯೊಂದು ಐಟಮ್ಸ್ ಇದೆ. ಒಳಗಡೆ ನೋಡೋಕೆ ಮಾತ್ರ ಜಾತ್ರೆ ಥರ ಅನಿಸುತ್ತೆ. ಒಂದೇ ಅಂಗಡಿ ಎಲ್ಲ ಶಾಪು, ಎಲ್ಲ ಐಟಮ್ಸ್ ಸಿಗುತ್ತೆ. ಏನು ತಗೊಂಡ್ರು 20 ರೂಪೀಸ್ ಓನ್ಲಿ. ನೋಡಿ, ಸಕ್ಕತ್ತಾಗಿದೆ. ಈ ಥರನೇ ಹೊರಗಡೆ ಬಂದಾಗ ಶಾಪಿಂಗ್ ಮಾಡೋದಕ್ಕೆ ಅಂತಂದರೆ, ಶಾಪಿಂಗ್ ಮಾಡೋಕ್ಕೆ ಐಡಿಯಾ ಇಲ್ಲ ಅಂತಂದರೂ ಶಾಪಿಂಗ್ ಮಾಡಬೇಕು ಅನಿಸುತ್ತೆ. ಯಾಕೆಂತಂದರೆ ಇದೆಲ್ಲ 20 ರೂಪೀಸ್ ಅಂತಂದರೆ ಬೇರೆ ಕಡೆ ಎಲ್ಲ ಸಿಕ್ಕಿದ್ರೆ ಅಷ್ಟೊಂದು ಕೊಡಲಲ್ವ. ಅದಕ್ಕೆ ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಲ್ಲ ಆದಮೇಲೆ ಅಂಗಡಿ ಅಣ್ಣನ ಜೊತೆ ತುಂಬ ಫ್ರೆಂಡ್ ಆಗಿಬಿಟ್ಟು ನಾನೇ ಶಾಪಿಂಗ್ ಮಾಡೋ ವೀಡಿಯೋ ಕೂಡ ಮಾಡ್ತಾ ಇದ್ದೆ. ಒಂದು ಕಂಟೆಂಟ್ ಶೂಟ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ಇರುತ್ತೆ ಅಂತ ನೀವು ಕೂಡ ನೋಡಿ. ತುಂಬ ಖುಷಿ ಆಯಿತು ನನಗಂತೂ.